ಇಲ್ಲಿ ನೋಡು ಸಂಜು, ಆದಷ್ಟು ಜಲ್ದಿ ಸೆಲೆಕ್ಟ್ ಮಾಡ್ಬೇಕಾ ನೀನು? ಭಾಳ ಲೇಟ್ ಆದ್ರೆ ಮತ್ತೆ ನಾನು ಹೋಗ್ಬಿಡ್ತೇನೆ ನೋಡು. ಇಲ್ಲ ಅಣ್ಣ, ಬಹಳ ಟೈಮ್ ತಗೊಳ್ಳೋದಿಲ್ಲ. ಹಿಂಗೋಗಿ ಹಿಂಗೆ ಬರ್ತೀನಿ. ನೀನು ದುಡ್ಡು ರೆಡಿ ಮಾಡಿಟ್ಕೋ ಆತಾ? ದುಡ್ಡೇನೋ ನನ್ನ ಹತ್ರ ಐತಿ, ಆದ್ರೆ ನೀನು ಬೇಗ ತೊಗೊಂಡ್ರೆ ಚಲೋ. ಈಗ ಇಲ್ಲ ಅಂದ್ರೆ ಮತ್ತೆ ನೋಡು. ಅಣ್ಣ, ನನಗೆ ಒಳಗೆ ಹೋಗಿ ಸೆಲೆಕ್ಟ್ ಮಾಡೋಕರೆ ಟೈಮ್ ಕೊಡು. ಬರೀ ಅವಾಗಿಂದನೂ ಹಂಗೆ ಹಿಡ್ಕೊಂಡು ನಿಂತ್ಬಿಟ್ಟಿದಿ. ಅಮ್ಮ, ಇದು ಒಂದೇ ಸರಿ ಅಲ್ಲ ನಿನ್ನ ಜೊತೆಗೆ ನಾನು ಶಾಪಿಂಗ್ ಬರೋದು. ಯಾವಾಗಲೂ ಸೇಮ್ ಡೈಲಾಗು. ಹಿಂಗೋಗಿ ಹಿಂಗೆ ಬಂದಿರ್ತೀನಿ, ನೀನು ದುಡ್ಡು ರೆಡಿ ಮಾಡಿ ಇಟ್ಕೊ ಅಂತಿದ್ದಿ. ಆಮೇಲೆ ನೋಡಿರೋ 1 ತಾಸು 2 ತಾಸು, ಅಬ್ಬಬ್ಬಾ 2 ತಾಸಿಗೆ ಮುಗೀತು ಅಂದ್ರೆ ನಾನು ಪುಣ್ಯ ನೋಡು. ಅದಕ್ಕೆ ನಾನು ಆಲ್ರೆಡಿ ಸೆಲೆಕ್ಟ್ ಮಾಡಿ ಇಟ್ಕೊಂಡೇನಿ. ನೀನೇನು ತಲೆ ಕೆಡಿಸ್ಕೋಬೇಡ ಆಯ್ತಾ? ಹಿಂಗೋಗಿ ಹಿಂಗೆ ಬರ್ತೀನಿ. ನೀನು ದುಡ್ಡು ರೆಡಿ ಮಾಡಿ ಇಟ್ಕೋ ಆಯ್ತಾ? ಸೇಮ್ ಡೈಲಾಗ್. ಒಂದು ಕೆಲಸ ಮಾಡ, ನೀನು ದುಡ್ಡು ಕೊಟ್ಬಿಟ್ಟಿರ್ತೀನಿ, ನೀನು ಶಾಪಿಂಗ್ ಮಾಡ್ಕೊಂಡು ಮನೆಗೆ ಹೋಗಿರೋ, ನಾನು ಆಮೇಲೆ ಬರ್ತೇನೆ ಆಯ್ತಾ? ಅಣ್ಣ, ನಿನಗೆ ನಿನ್ನ ತಂಗಿ ಮೇಲೆ ಇಷ್ಟನ ಪ್ರೀತಿ ಇರೋದು? ನಿನ್ನ ತಂಗಿ ಇಷ್ಟು ಸುಂದರವಾಗಿದ್ದಾಳ, ಒಬ್ಳನ್ನ ಈ ಮಾಲ್ನಾಗ ಬಿಟ್ಟು ಹೋಗ್ತೀನಿ ಅಂತೆಲ್ಲ ನಿನಗೆ ಮನಸ್ಸಾದ್ರೂ ಹೆಂಗೆ ಬರ್ತೈತಣ್ಣ? ಯಾರಾದರೂ ನನಗೆ ಕಾಡಿಸ್ಬಿಟ್ರೆ, ಯಾರು ಏನಾರ ನನಗೆ ರೇಗಿಸಿ ನನಗೆ ಮನ್ಸಿಗೆ ಬೇಜಾರು ಮಾಡಿಬಿಟ್ರೆ ಆವಾಗ ನಿನಗೆಲ್ಲ ಸರಿಯಲ್ಲ? ಅಯ್ಯಯ್ಯೋ, ಸಾಕು ಸಾಕು, ಯಾವಾಗಲೂ ಸೇಮ್ ಡೈಲಾಗ. ಕೇಳಿ 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 ಸಾಕಾಗೈತಿ. ಒಂದು ಕೆಲಸ ಮಾಡ್ತೀನಿ, ನಿನ್ನ ಫ್ರೆಂಡ್ ಇದ್ದಾರಲ್ಲ, ಇವತ್ತೇನೋ ನಾನು ನಿನ್ನ ಜೊತೆಗೆ ಬಂದೇನಿ, ಇನ್ಮೇಲಿಂದ ನೀನು ನಿನ್ನ ಫ್ರೆಂಡ್ಸ್ ಜೊತೆಗೆ ಬಾ. ನಿನಗೆ ಎಷ್ಟು ಬೇಕೋ ಅಷ್ಟು ದುಡ್ಡು ಕೊಡ್ತೀನಿ. ಬೇಕಂದ್ರೆ ನನ್ನ ಡೆಬಿಟ್ ಕಾರ್ಡೇ ನಿನ್ನ ಕೈ ಒಳಗೆ ಇಡ್ತೀನಿ. ನಿನಗೆ ಏನೇನು ಬೇಕು ಎಲ್ಲ ತೊಗೊಂಡು ಬಾ ಆಯ್ತಾ? ಆದ್ರೆ ಮಾತ್ರ ನನಗೆ ನಿನ್ನ ಕಡೆಗೆ ಬಂದು 2-3 ತಾಸು ಶಾಪಿಂಗ್ ಒಳಗಡೆ ಟೈಮ್ ವೇಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ. 5 to 10 ಮಿನಿಟ್ಸ್ ಅಂದರೆ ಓಕೆಪ್ಪ. ಪ್ರತಿ ಸರಿ ಹಬ್ಬ ಅದು ಏನು ಸೆಲೆಕ್ಷನ್ ಮಾಡ್ತೀವೋ, ಕಲರ್ ಸರಿ ಇಲ್ಲ, ಅದು ಸೈಜ್ ಸರಿ ಇಲ್ಲ, ಈ ಡಿಸೈನ್ ಸರಿ ಇಲ್ಲ, ಒಂದ ಎರಡ. ಅದಕ್ಕೆ ನೀನು ನಿನ್ನ ಫ್ರೆಂಡ್ಸ್ ಜೊತೆಗೆ ಬಂದ್ಬಿಡು ನೆಕ್ಸ್ಟ್ ಟೈಮಿಂದ. ಸರಿ ಬ್ರದರ್, ಈ ಸರಿ ನಾನು ಹೋಗಿ ಸೆಲೆಕ್ಟ್ ಮಾಡ್ಲಾ? ನಾನು ಟೈಮ್ ವೇಸ್ಟ್ ಮಾಡ್ತೇನೆ ಅನ್ನೋದಕ್ಕಿಂತ ಜಾಸ್ತಿ ನೀನೇ ಟೈಮ್ ವೇಸ್ಟ್ ಮಾಡಾತಿದ್ದಿ ನೋಡು. ಇವಾಗ ಆಲ್ರೆಡಿ ನಾನು ಸೆಲೆಕ್ಟ್ ಮಾಡ್ಬಿಡ್ತಿದ್ದೆ ಗೊತ್ತಾ ಡ್ರೆಸ್ ಎಲ್ಲ. ಎಷ್ಟೊತ್ತ ನೋಡು, ಅರ್ಧ ಅವರಿಂದ ಸೇಮ್ ಪಿಟಿಲ್ ಕುಯ್ಯಾಕತ್ತೀಯಪ್ಪ. ಏನು ಇಷ್ಟೊತ್ತಿಗೆ ನೀನು ಡ್ರೆಸ್ ಎಲ್ಲ ಸೆಲೆಕ್ಟ್ ಮಾಡಿ ನಾವು ಹೋಗ್ಬಿಡ್ತಿದ್ವಾ? ಈಗ ನಿನ್ನಿಂದಾನ ಲೇಟ್ ಆಗಿರೋದು ನೋಡು. ಆಮೇಲೆ ನನಗೆ ಬೇಕು ಅಂತ ಕುಂದ್ರಬೇಡ ನೀನು. ಸರಿ, ಇಲ್ಲಿವರೆಗೂ ಕರ್ಕೊಂಡ್ಬಂದಿದ್ದಕ್ಕೆ ನನಗೆ ಹಿಂಗಾಗದೆ ಆಗಲೇ ಬೇಕಾಗಿರೋದು. ಸರಿ ಹೋಗು, ಅದೇನೋ ನೋಡ್ತೀನಿ, ಟೈಮ್ ಹಚ್ತೇನೆ. ಸರಿ ಆಯ್ತು. ಏನಪ್ಪ ಮಾಡಲಿ, ನಾನು ಇಲ್ಲಿ ಕುತ್ಕೊಂಡು ಅಟ್ಲೀಸ್ಟ್ ಕೆಲಸದ ಮೇಲೆ ಆದರೂ ಬಂದಿದ್ದಿದ್ರೆ ಎಲ್ಲಾರ್ದು ಒಂದು ಪ್ರೋಗ್ರಾಮರ ಮಾಡ್ಬೋದಿತ್ತು. ಏನು ಮಾಡಲಿ, ಹಿಂಗೆ ಓಡಾಡ್ಕೊಂಡು ಬರೋಣ, ನೋಡೋಣ. ನಾನು ಮೆನ್ಸ್ ವಿಯರ್ ಹತ್ರ ಹೋಗಿ ಒಂದು ಸ್ವಲ್ಪ ಏನಾರು ಶಾಪಿಂಗ್ ಮಾಡೋಣ. ಅಯ್ಯೋ ಬೇಡ, ಆಮೇಲೆ ನಾನು ಆ ಕಡೆಗೆ ಹೋಗಬೇಕು. ಈಕೆ ಸುಮ್ಮನೆ ನನ್ನ ಮೇಲೆ ಗೂಬೆ ಕೂರಿಸ್ತಾ. ನಾನೆಲ್ಲ ಡ್ರೆಸ್ ಸೆಲೆಕ್ಟ್ ಮಾಡಾಗಿತ್ತು, ನೀನೇ ಎಲ್ಲ ಹೋಗ್ಬಿಟ್ಟಿದ್ದಿ ಬಿಲ್ ಪೇ ಮಾಡೋಕ್ಕೆ, ಇರಲೇ ಇಲ್ಲ, ಅದಕ್ಕೆ ಲೇಟ್ ಆಯಿತು ಅಂತ ಮತ್ತೆ ನನ್ನ ಮೇಲೆ ಗೂಬೆ ಕೂರಿಸ್ತಾ. ಬೇಡ ಬೇಡ, ನೋಡೋಣ. 10 ನಿಮಿಷ ಅಂತ ಹೇಳಳೆ, ನನಗೆ ಗೊತ್ತು ಅರ್ಧ ತಾಸಿಲ್ಲದೆ ಈಕೆ ನನ್ನ ಕರೆಯೋದಿಲ್ಲ. ಇಲ್ಲೇ ಓಡಾಡ್ಕೊಂಡಿರೋಣ. ರಶ್ಮಿ, ಯಾವ್ದು ಸೆಲೆಕ್ಟ್ ಮಾಡಿದ್ದಿ? ಬೇಗ ಬೇಗ ಸೆಲೆಕ್ಟ್ ಮಾಡು. ಸಂಧ್ಯಾ, ಏನು ಗೊತ್ತಾ, ಇಲ್ಲಿರೋ ಡ್ರೆಸ್ನೆಲ್ಲ ನೋಡಿದ್ರೆ ನನಗೆ ಯಾವ್ದು ತಗೊಳ್ಳಿ ಯಾವ್ದು ಬಿಡ್ಲಿ ಅನ್ಸಕತ್ತೈತಪ್ಪ. ಒಂದಕ್ಕಿಂತ ಒಂದು ಚಂದದವು, ಯಾವುದು ಬಿಡಾಕ ಮನ್ಸಾಗತ್ತಿಲ್ಲ. ಹಂಗಂತಂದು ಹೇಳಿ ಇಷ್ಟು ತೊಗೊಂಡು ಹೋಗಿದ್ಯಾವ? ಮತ್ತು ಅದೇನೋ ಅಂತಾರಲ್ಲ, ಈಗ ನಿನ್ನ ಮದುವೆ ಫಿಕ್ಸ್ ಆಗೈತಿ, ಈಗೇನೋ ಒಂದು ಡ್ರೆಸ್ಸಿಗೆ ಅಂತ ಹೇಳಿ ನಿನ್ನ ಗಂಡ ಆಗೋರು ದುಡ್ಡು ಕೊಟ್ಟಾರ. ನೀನು ಇಷ್ಟು ತೊಗೊಂತೇನೆ ಅಂತ ಅನ್ಕೊಂಡು ಅಂತ ಇಟ್ಕೋ, ಆಮೇಲೆ ಅದು ಗತಿ ಅಷ್ಟೇ. ಹೇ ಹುಚ್ಚಿ, ನಾನೇನು ತೊಗೊಂತೇನೆ ಅಂತಂದ್ರೆ ಇಷ್ಟು ತೊಗೊಂಡ್ಬಿಡ್ತೇನೆ? ಏನೋ ಒಂದು ಡ್ರೆಸ್ ತೊಗೊಂತಾರಪ್ಪ. ಅಲ್ಲ, ಅವಾಗೇನ ನೋಡಿಟ್ಟು ಬಂದೇನಿ ಅಂತ ಅಂದಿ, ನೋಡಿದ್ರೆ ಇಲ್ಲಿ ಬಂದು ಸೆಲೆಕ್ಷನ್ ಮಾಡಕತ್ತಿದ್ದಿ. ನಾನು ಅವತ್ತು ನೋಡಿದ ಡ್ರೆಸ್ಗಿಂತ ಇವು ಇನ್ನೂ ಚಂದದವ. ಹಾಗಾಗಿ ಅದ್ರ ಮೇಲಿನ ಮನಸ್ಸ ಹೋತು. ಪ್ಲೀಸ್ ನೀನೊಂದು ಸೆಲೆಕ್ಟ್ ಮಾಡ್ಕೊಡ ನನಗೆ. ಸರಿ ನಡಿ. ಇದು ನೋಡು ರಶ್ಮಿ, ಇದು ಕಲರ್ ಹಾಕೋಡಲ್ಲ ಅನ್ಸಲ್ಲ, ಅಂದ್ರೆ ಎಂಗೇಜ್ಮೆಂಟ್ ಅಲ್ಲ, ಸ್ವಲ್ಪ ಡಾರ್ಕ್ ಕಲರ್ ಇದ್ರೆ ಚಂದ ಅನಿಸ್ತೈತಲ್ಲ. ಏ ಹುಚ್ಚಿ, ಇದೇ ಈಗ ಫುಲ್ ಟ್ರೆಂಡಿಂಗ್ ಒಳಗೆ ನಡೀತಾ ಇರೋದು. ಇದೇ ರೀತಿ ನೀನು ಸೆಲೆಕ್ಟ್ ಮಾಡಬೇಕು. ನಿನ್ನ ಡಾರ್ಕ್ ಕಲರ್ ಅಂತೇಳಿ ಹೋದಿ ಯಾವುದು ಸೂಟ್ ಆಗೋದಿಲ್ಲ. ಇಲ್ಲ, ಇದು ಯಾಕೋ ನನ್ನ ಮೈ ಬಣ್ಣನ ಅನ್ಸಾತೈತಿ. ಸರಿ ಬಿಡು, ಹೋಗಂದ್ರೆ ಆ ಕಡೆ ಎಲ್ಲರೂ ನೋಡೋಣ ನಡಿ. ಅಯ್ಯೋ, ನಮ್ಮ ಅಣ್ಣಗೆ ಬೇರೆ ನಾನು ಡ್ರೆಸ್ ಸೆಲೆಕ್ಟ್ ಮಾಡಿಟ್ಟು ಬಂದ್ಬಿಟ್ಟೇನೆ ಅಂತ ಹೇಳೇನಿ, ಆದ್ರೆ ಇನ್ನೂ ನಾನು ಡ್ರೆಸ್ಸೇ ಸೆಲೆಕ್ಟ್ ಮಾಡಿಲ್ವೇ. ಆಮೇಲೆ ಅದಕ್ಕೂ ಒಂದು ಕೂಗಾಡ್ತಾನೆ. ಇರ್ಲಿ, ಆದಷ್ಟು ಜಲ್ದಿ ಇಲ್ಲೇ ಇದ್ದಿದ್ದು ಯಾವ್ದಾರ ಒಂದು ಡ್ರೆಸ್ ಸೆಲೆಕ್ಟ್ ಮಾಡ್ಕೊಂಡು ಹೋಗ್ಬಿಡ್ತೇನೆ. ರಶ್ಮಿ, ಅಲ್ಲಿ ನೋಡು, ಅಲ್ಲೊಂದು ಡ್ರೆಸ್ ಇಟ್ಟಾರ ನೋಡು, ಅದು ಭಾಳ ಮಸ್ತ್ ಐತಲ್ಲ, ಅಲ್ಲಿ ಗೊಂಬಿಗೆ ಹಾಕ್ಯಾರ ನೋಡು. ಹೌದಲ್ಲ, ನಡಿಯ ಅದನ್ನ ತಗೊಳ್ಳೋ ನಡಿ, ಬಾ ಜಲ್ದಿ. ವಾವ್, ಅಲ್ಲಿ ಡಾಲಿಗೆ ಹಾಕ್ಯಾರಲ್ಲ, ಆ ಡ್ರೆಸ್ ಸೂಪರ್ ಆಗೈತಿ, ಅದನ್ನ ತಗೋತೀನಿ. ವಾವ್, ಇಲ್ಲಿ ಸೆಕೆಂಡ್ ಡ್ರೆಸ್ ಐತಲ್ಲ, ಅದು ಮಸ್ತ್ ಐತಲ್ಲ ರಶ್ಮಿ? ಹೌದು, ಮಸ್ತ್ ಐತಲ್ಲ, ನಡಿ ತಗೊಳ್ಳೋಣ. ವಾವ್, ಈ ಡ್ರೆಸ್ ಸಖತ್ತಾಗೈತಿ, ಇದನ್ನ ತಗೋತೀನಿ. ಅಯ್ಯೋ, ಇದನ್ನ ನಾನು ತಗೊಂತಾ ಇದ್ದೆ. ಪರವಾಗಿಲ್ಲ ಬಿಡಿ, ನನಗೂ ಇದೇ ಡ್ರೆಸ್ ಲೈಕ್ ಆಗಿತ್ತು. ಇಲ್ಲಿ ಯಾರಾದರೂ ಇದ್ರೆ ಅವ್ರ ಹತ್ರ ಕೇಳೋಣ. ಇದೇ ರೀತಿ ಇನ್ನೊಂದಿದ್ರೆ ನೋಡಿ ನಾನು ಅದನ್ನ ತಗೊಂತೀನಿ. ಪ್ಲೀಸ್ ಅಷ್ಟು ಮಾಡ್ರಿ, ನನಗೆ ಭಾಳ ಹೆಲ್ಪ್ ಆಗ್ತೈತಿ. ಮ್ಯಾಮ್, ಒಂದು ನಿಮಿಷ ಇಲ್ಲಿ ಬನ್ನಿ. ಹಾಂ ಮೇಡಮ್, 1 ನಿಮಿಷ ಬಂದೆ. ಏನು ಹೇಳಿ? ಅದು ಇಲ್ಲಿದೆ ಅಲ್ಲ, ಸೆಕೆಂಡ್ ಗೊಂಬಿಗೆ ಹಾಕಿರೋದು, ಈ ರೀತಿ ಡ್ರೆಸ್ ಇನ್ನೊಂದು ಪೀಸ್ ಇದೆನಾ? ಅಯ್ಯೋ ಸಾರಿ ಮೇಡಮ್, ಈ ರೀತಿ ಡ್ರೆಸ್ಸಸ್ಗಳೆಲ್ಲ ಒಂದೊಂದೇ ಸೆಟ್ ಇರೋದು, ಜಾಸ್ತಿ ತರಿಸಿರೋದಿಲ್ಲ. ಓ ಹೌದಾ, ಪರವಾಗಿಲ್ಲ, ಬೇರೆ ಕಲರ್ ಯಾರು ಆಯ್ತಾ? ಅದು ಮೇಡಮ್, ಇವಾಗಿನ ಮ್ಯಾರೇಜು, ರಿಸೆಪ್ಷನ್ನು, ಫಂಕ್ಷನಿಗೂ ಅಂದ್ಬಿಟ್ಟು ಇದೇ ರೀತಿ ಡ್ರೆಸ್ ಕೇಳ್ತಾ ಇದ್ದಾರೆ. ಹಾಗಾಗಿ ಬೇರೆ ಕಲರ್ಸ್ ಎಲ್ಲ ಇತ್ತು, ಇದರಲ್ಲಿ 12 ಕಲರ್ಸ್ ಇತ್ತು, ಎಲ್ಲ ಸೇಲ್ ಆಗ್ಬಿಟ್ಟಿದೆ ಮೇಡಮ್. ಇದು ಒಂದೇ ಇರೋದು ಇವಾಗ, ಅವೆಲ್ಲ ಸೋಲ್ಡ್ ಔಟ್ ಮೇಡಮ್. ಸಾರಿ, ಲಾಸ್ಟ್ ಇದು ಒಂದೇ ಪೀಸ್ ಇರೋದು ಇವಾಗ. ಇಲ್ಲ ಬಾಯಿಲೆ. ಹಾಂ ಬಂದೆ, 1 ನಿಮಿಷ. ಅದು ಇದು ಒಂದೇ ಇರೋದಂತಲ್ಲ ಮೇಡಮ್. ಅದು ನೀವು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ಪ್ಲೀಸ್ ಇದನ್ನು ನಾನು ಇಟ್ಕೊಳ್ಳ, ನಾನು ಪರ್ಚೇಸ್ ಮಾಡಲಾ? ಅದು ನಾನು ಇಷ್ಟೆಲ್ಲ ಡ್ರೆಸ್ ನೋಡಿ ಬಂದಿದ್ದೆ, ನನಗೆ ಯಾವುದೋ ಅಷ್ಟು ಇಷ್ಟ ಆಗಿರಲಿಲ್ಲ. ಆದ್ರೆ ಇದು ಡ್ರೆಸ್ ಭಾಳ ಅಂದ್ರೆ ಭಾಳ ಇಷ್ಟ ಆಗೈತಿ. ಅದ್ರಾಗ ಬೇರೆ ಡ್ರೆಸ್ಸು ಇಲ್ಲ ಅಂತಾರ. ಪ್ಲೀಸ್ ನೀವೇ ಬೇರೆ ಯಾವುದಾದ್ರೂ ತೊಗೊತೀರಾ? ಬೇಗ ತೊಗೊಂಡು ಹೋಗೋಣ ಅಂತಂದ್ರೆ ಇದೊಂದು ಕಾಟ ಶುರು ಆಯ್ತು. ಅಪರೂಪಕ್ಕೆ ಜಲ್ದಿ ಒಂದು ಡ್ರೆಸ್ ಸೆಲೆಕ್ಟ್ ಮಾಡಿದ್ನಪ್ಪ. ನಮ್ಮ ಅಣ್ಣ ಬರೋಷ್ಟೊಳಗಡೆ ಬೇಗ ಸೆಲೆಕ್ಟ್ ಮಾಡ್ಕೋಬೇಕು. ಇವ್ರನ್ನ ಹೆಂಗಾರ ಮಾಡಿ ಒಪ್ಪಿಸಿ ನಾನು ತೊಗೊಂಡು ಹೋಗಬೇಕು. ಅದು ಮೇಡಮ್, ಇವತ್ತು ನೈಟೇ ನನ್ನ ಫ್ರೆಂಡಿಂದು ಎಂಗೇಜ್ಮೆಂಟ್ ಇರೋದು, ಹಾಗಾಗಿ ಈ ಡ್ರೆಸ್ ನಾನು ಹಾಕೊಂಡು ಹೋಗಲೇಬೇಕು. ಪ್ಲೀಸ್ ಮೇಡಮ್, ಅರ್ಥ ಮಾಡ್ಕೊಳ್ಳಿ. ಅದು ಮೇಡಮ್, ನೀವು ನಿಮ್ಮ ಫ್ರೆಂಡಿಂದ ರಿಸೆಪ್ಷನ್ ಅಂತ, ಸಾರಿ ನಿಮ್ಮ ಫ್ರೆಂಡಿಂದ ಎಂಗೇಜ್ಮೆಂಟ್ ಅಂತ ಈ ಡ್ರೆಸ್
ಬೇಕಂತಿದ್ದೀರಾ, ಆದ್ರೆ ನಮ್ಮ ಫ್ರೆಂಡು ಅವಳದು ಅದು ಈ ಡ್ರೆಸ್ಸು ಅವಳ ಎಂಗೇಜ್ಮೆಂಟಿಗೆ ಅವಳು ತಗೊತಾ ಇರೋದು ಮೇಡಮ್. ಪ್ಲೀಸ್ ಮೇಡಮ್, ನಿಮ್ಗೆ ಗೊತ್ತಲ್ಲ, ಒಂದು ಹುಡುಗಿ ಅಂತ ಅಂದ್ರೆ ಎಂಗೇಜ್ಮೆಂಟು ಮದುವೆಗೆ ಇದೇ ರೀತಿ ಡ್ರೆಸ್ ಹಾಕೋಬೇಕು ಅಂತ ಕನಸು ಕಟ್ಕೊಂಡಿರ್ತಾಳ. ಆಕಿನೂ ಎಷ್ಟೊಂದು ಡ್ರೆಸ್ ನೋಡಿ ಬಂದಿದ್ಲು, ಬಟ್ ಯಾವುದು ಇಷ್ಟ ಆಗಿರಲಿಲ್ಲ. ಇದು ನೋಡಿದ ತಕ್ಷಣ ಅವಳಿಗೆ ತಗೋಬೇಕು ಅಂತ ಅನಿಸ್ತು. ಪ್ಲೀಸ್ ಮೇಡಮ್, ನೀವು ಬೇರೆ ಯಾವುದಾದ್ರೂ ತಗೊಳ್ಳಿ, ಪ್ಲೀಸ್ ರಿಕ್ವೆಸ್ಟ್ ಅಂತ ತಿಳ್ಕೊಳ್ಳಿ. ವಾವ್, ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಇವರು. ಇವ್ರ ಮಾತನ್ನ ಕೇಳ್ತಾ ಇದ್ರೆ ನನಗೆ ಇಲ್ಲೇ ಕರಗ್ ಬಿಡಬೇಕು ಅನಿಸ್ತೈತಿ. ಬೆಣ್ಣೆ ಥರ ಮಾತಾಡ್ತಾರೆ. ಮ್ಯಾಮ್ ಪ್ಲೀಸ್, ಈ ಡ್ರೆಸ್ ನಾನು ತಗೊಳ್ಳ, ನಿಮ್ಮ ಹೆಲ್ಪ್ನ ನಾನು ಯಾವತ್ತೂ ಮರೆಯೋದಿಲ್ಲ. ಪ್ಲೀಸ್ ಮೇಡಮ್. ಸರಿ ತಗೊಳ್ಳಿ, ಆಯಿತು, ಪರವಾಗಿಲ್ಲ, ನಾನು ಬೇರೆ ಯಾವುದಾದ್ರೂ ನೋಡ್ಕೊತೀನಿ. ಥ್ಯಾಂಕ್ ಯು ಮ್ಯಾಮ್. ಸಂಧ್ಯಾ, ನಡಿ ಅಲ್ಲಿ ಹೋಗಿ ಬುಕ್ ಮಾಡೋಣ ಅಂತ, ಅಂದ್ರೆ ಅಮೌಂಟ್ ಪೇ ಮಾಡಿ ಡ್ರೆಸ್ ತೊಗೊಂಡು ಹೋಗೋಣ. ಸರಿ, ಏನಾರು ಆಲ್ಟ್ರೇಷನ್ ಇದ್ರೆ ನೋಡು, ಇಲ್ಲೇ ಎಲ್ಲ ರೆಡಿ ಮಾಡ್ಕೊಂಡು ತೊಗೊಂಡು ಹೋಗ್ಬೇಡ. ಸುಮ್ಮನೆ 3-4 ಸರಿ ಓಡಾಡೋದು ತಪ್ತೈತಿ. ಆಮೇಲೆ ಈ ಡ್ರೆಸ್ಸಿಂದ ಮ್ಯಾಚಿಂಗ್ ಏನೇನು ತೊಗೋಬೇಕು ಎಲ್ಲ ಇಲ್ಲೇ ಸಿಕ್ಕರೆ, ಜ್ಯುವೆಲರಿ ಆಯ್ತು ಪ್ರತಿಯೊಂದೂ ಇಲ್ಲೇ ಸೆಟ್ ಮಾಡ್ಕೊಂಡು ಹೋಗ್ಬೇಡಣ. ನಡಿ. ಸರಿ ನಡಿ. ಛೇ, ಈ ಡ್ರೆಸ್ ಎಷ್ಟು ಚೆನ್ನಾಗಿತ್ತು. ಈಗ ನಮ್ಮ ಅಣ್ಣ ಬಂದ ಅಂದ್ರೆ ಬೈತಾನೀಗ ಇನ್ನೂ ಸೆಲೆಕ್ಟ್ ಮಾಡಿಲ್ಲ ಅಂಥೇಳಿ. ಇದು ನನಗೇನು ಇಷ್ಟ ಆಗಕತ್ತಿಲ್ಲ. ಆ ಕಡೆದು ಓಕೆ, ಅದು ಸ್ಕರ್ಟು ಕಲರ್ ಎಲ್ಲ ಚೆನ್ನಾಗೈತಿ, ಆದ್ರೆ ಬ್ಲೌಸ್ ಪ್ಯಾಟರ್ನ್ ಯಾಕೋ ನನಗೆ ಇಷ್ಟ ಆಗಕತ್ತಿಲ್ಲ. ಇದು ಮಾತ್ರ ಸಖತ್ತಾಗೈತಿ. ಅಣ್ಣ, ನೀನು ಯಾವಾಗ ಬಂದಿ? ಅಲ್ಲ, ನೀನೇನು ಹೇಳಿ ಬಂದಿದ್ದಿಲ್ಲ? ಡ್ರೆಸ್ ಆಲ್ರೆಡಿ ಸೆಲೆಕ್ಟ್ ಮಾಡೇನಿ ಅಂತೇಳಿ ಇಲ್ಲಿ ಬಂದ್ರ ಇನ್ನೂ ನೋಡ್ಕೊಂತ ನಿಂತಿದ್ದಿ. ಆ ಡ್ರೆಸ್ ಚೆನ್ನಾಗೈತಿ, ಈ ಡ್ರೆಸ್ ಚೆನ್ನಾಗಿಲ್ಲ, ಬ್ಲೌಸ್ ಸರಿ ಇಲ್ಲ, ಇದು ಸರಿ ಇಲ್ಲ, ಅದು ಸರಿ ಇಲ್ಲ, ಏನು ಯಾವುದೋ ಒಂದು ತಗೊಳವ. ಅದು ಅಣ್ಣ ಏನು ಗೊತ್ತಾ, ನನಗೆ ಗೊತ್ತು ಬಿಡು. ಇಷ್ಟು ಡ್ರೆಸ್ ಒಳಗಡೆ ಯಾವ್ದು ಡ್ರೆಸ್ ಚೆನ್ನಾಗೈತಿ ಅಂತ ಕೇಳಕತ್ತಿಯಲ್ಲ, ನನಗೂ ಗೊತ್ತಾಗತ್ತೈತಿ, ನಿನಗೂ ಸ್ವಲ್ಪ ಕನ್ಫ್ಯೂಷನ್ ಆಗಕತ್ತೈತಿ ಅಂತ ಹೇಳಿ. ಪಾಪ ನನ್ನ ಮುದ್ದಿನ ತಂಗಿಯಲ್ಲ, ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಬಂದೆ. ಒಂದೇದು ಅಲ್ಲಿ ಎರಡನೇದು ಐತಲ್ಲ, ಅದು ಸಖತ್ತಾಗೈತಿ, ನಿನಗೂ ಸಖತ್ ಕ್ಯೂಟಾಗಿ ಕಾಣಿಸ್ತೈತಿ, ಚೆನ್ನಾಗೈತಲ್ಲ? ಹ್ಞೂ ಅಣ್ಣ, ನಿನಗೂ ಅದೇ ಇಷ್ಟ ಆತಾ? ಅಂದ್ರ ನಿನಗೂ ಅದೇ ಇಷ್ಟ ಆಗಿತ್ತಾ? ಹ್ಞೂ ಅಣ್ಣ. ಅದು ತಗೋಲ್ಲ, ಏನ್ ಮಿನಮೇಶ ಎಣ್ಸಾತಿದಿ? ಏನದು ಗೊಂಬಿನ ಬಂದು ನಿನಗೆ ನಾನು ಈ ಡ್ರೆಸ್ ನಿನಗೆ ಇಷ್ಟ ಆಗೇನಾ, ನನ್ನ ಡ್ರೆಸ್ ಹಾಕೊಂತೀಯಾ ಅಂತ ಅದು ಕೇಳ್ಬೇಕಾ, ಅಥವಾ ಆ ಗೊಂಬಿ ಪರ್ಮಿಷನ್ ತಗೊಂಡು ನೀನು ಆ ಡ್ರೆಸ್ ತಗೋಬೇಕಾ? ಅಯ್ಯೋ ಅಣ್ಣ, ಅದು ಹಂಗಲ್ಲ. ಏನಂತ ಗೊತ್ತಾ, ಇಷ್ಟ ಆಯ್ತಣ್ಣ. ಏನು, ನನ್ನ ತಂಗಿ ಸಂಜು, ದಿ ಗ್ರೇಟ್ ಅಭಯ್ ತಂಗಿ ಸಂಜನಾ ಅವರು ಇನ್ನೊಬ್ರಿಗೆ ಧಾರಾಳವಾಗಿ ಆ ಡ್ರೆಸ್ನ ತಗೋ ಅಂತ ಬಿಟ್ಕೊಟ್ಬಿಟ್ಲಾ? ಅಣ್ಣ ಪಾಪ ಅಣ್ಣ, ಅವ್ರದೇ ಎಂಗೇಜ್ಮೆಂಟ್ ಅಂತ. ಅವ್ರದ್ದೇ ಎಂಗೇಜ್ಮೆಂಟ್ ಇರಲಿ, ಯಾರ್ದಾರ ಎಂಗೇಜ್ಮೆಂಟ್ ಇರ್ಲಪ್ಪ, ಯಾರಿಗೆ ಯಾವ ಡ್ರೆಸ್ ಇಷ್ಟ ಆಗ್ತೈತಿ ಅದು ತಗೋಬೇಕು. ಈಗ ನೀನು ಫಸ್ಟ್ ನೋಡಿದ್ದು ತಾನೇ ಆ ಡ್ರೆಸ್ಸು, ಮತ್ತೆ ಆ ಡ್ರೆಸ್ ನೀನು ತಗೋಬೇಕಾಗಿರೋದು. ಏನು ಈ ಶೋರೂಮ್ ಒಳಗಡೆ ಅದೊಂದೇ ಡ್ರೆಸ್ ಇರೋದ? ಅವ್ರ ಎಂಗೇಜ್ಮೆಂಟಿಗೆ ಬೇರೆ ಬೇರೆ ಡ್ರೆಸ್ಸಸ್ ಇರ್ತಾವಪ್ಪ, ಇದನ್ನ ಬಿಟ್ಬಿಟ್ಟು ಬೇರೆ ತಗೋಬೇಕು. ಅಷ್ಟಕ್ಕೂ ನೀನು ಯಾಕೆ ಕೊಡಕ್ ಹೋದಿ? ಅಯ್ಯೋ ಹೋಗ್ಲಿ ಬಿಡಣ್ಣ, ಪಾಪ ಅವ್ರು ತಗೊಂಡಾರ. ಅದೆಲ್ಲ ನನಗೆ ಗೊತ್ತಿಲ್ಲ. ಅದು ಹೆಂಗೆ ನೀನು ಬಿಟ್ಟು ಯಾವಾಗಲೂ ಜಗಳ ಮಾಡಕ್ಕೆ ಇವತ್ತೇನು? ಅಯ್ಯೋ ಅಣ್ಣ, ನಿನಗೆ ಗೊತ್ತಿಲ್ಲ, ಅವ್ರ ಜೊತೆಗೆ ಅವ್ರ ಫ್ರೆಂಡ್ ಬೇರೆ ಬಂದಿದ್ರು. ಅವ್ರು ಎಷ್ಟು ಚೆನ್ನಾಗಿ ರಿಕ್ವೆಸ್ಟ್ ಮಾಡ್ಕೊಂಡ್ರು ಗೊತ್ತಾ? ಅವ್ರ ಮಾತು ಕೇಳಿನ ನನಗೆ ಒಂಥರ ಫಿದಾ ಆಗೋಗ್ಬಿಟ್ಟೆ. ಅವ್ರ ಮಾತಿಗೆ ನಾನು ಇಲ್ಲ ಅನ್ನೋಕ್ಕಾಗಲೇ ಇಲ್ಲ. ಏನು ನೀನು ಹೆಚ್ಚಾಗಿ ಹುಡುಗ ಬೀಳೋದು ಜಾಸ್ತಿ, ಆದ್ರೆ ಇಲ್ಲೇನ ಯಾಕೆ ಸಂಜು? ಅಯ್ಯೋ ಅಣ್ಣ, ನೀನು ಸುಮ್ಮನಿರು. ಅವ್ರ ವಾಯ್ಸ್ ಅಷ್ಟು ಸ್ವೀಟ್ ಆಗಿತ್ತು ಗೊತ್ತಾ, ಕೇಳಿದ್ರೆ ನನಗೆ ಅಪೋಸ್ ಮಾಡಕ್ ಮನಸ್ಸೇ ಬರಲಿಲ್ಲ. ಪಾಪ. ಏನ್ ಪಾಪ? ಅದೆಲ್ಲ ನನಗೆ ಗೊತ್ತಿಲ್ಲ. ತೋರ್ಸ್ ನಡಿ, ಅವ್ರು ಯಾರು, ಅವ್ರಿಗೆ ಸರಿಯಾಗಿ ಬೆಂಡೆತ್ತಿ ಅದು ಏನು ಮಾಡಬೇಕು ನಾನು ಮಾಡ್ತೀನಿ. ಈ ಡ್ರೆಸ್ ನಿನಗೆ. ಹಾ ಮೇಡಮ್, ಇಲ್ಲಿದೆ ಬನ್ನಿ, ಪ್ಯಾಕ್ ಮಾಡಿ. ಓಕೆ ಮೇಡಮ್, ನಾನು ಬಂದೆ, ನೀವು ನಡೀರಿ. ಇವ್ರೇನಾ? ಹಾ ಅಣ್ಣ, ಇವ್ರದ್ದೇ ಎಂಗೇಜ್ಮೆಂಟ್ ಇರೋದಂತ ಅವರ ಸೆಲೆಕ್ಟ್ ಮಾಡ್ಕೊಂಡಾರ. ಏನ್ರಿ ಮೇಡಮ್, ನಿಮ್ಮ ಎಂಗೇಜ್ಮೆಂಟ್ ಇದ್ರ ಪಾಪ ನಮ್ಮ ತಂಗಿ ಅದನ್ನ ಸೆಲೆಕ್ಟ್ ಮಾಡ್ಕೊಂಡಲ್ಲ, ನೀವೇನು? ಅದು ಸರ್ ಹಂಗಲ್ಲ, ನನಗೂ ಭಾಳ ಇಷ್ಟ ಆಗಿತ್ತು, ಹಾಗಾಗಿ. ಅದೆಲ್ಲ ನನಗೆ ಗೊತ್ತಿಲ್ಲ. ನಮ್ಮ ತಂಗಿ ಆ ಡ್ರೆಸ್ನ ಇಷ್ಟಪಟ್ಟಾಳೆ ರೀ. ಫಸ್ಟ್ ಟೈಮ್ ಅವ್ಳು ಇಷ್ಟು ಬೇಗ ಸೆಲೆಕ್ಟ್ ಮಾಡಿರೋ ಡ್ರೆಸ್ ಅಂದ್ರೆ ಅದೇ ಡ್ರೆಸ್. ಅಂದ್ರೆ ಅವಳಿಗೆ ನಿಜವಾಗ್ಲೂ ಅದು ಇಷ್ಟ ಆಗೈತಿ ಅಂತ. ನೀವ್ಯಾರೀ ಅವಳ ಕಡೆಯಿಂದ ಆ ಡ್ರೆಸ್ನ ಇಸ್ಕೊಂಡು ನಿಮ್ಗೆ ಬೇಕು ಅಂತ ಅನ್ನಕ್ಕೆ? ಸರ್ ಅದು ಅಣ್ಣ, ನಾನು ಹೇಳಿದ್ದು ಇವ್ರೆ. ಮೇಡಮ್, ನಿಮ್ಮ ಹೆಸರೇನು? ಯಾಕೆ ಸರ್? ನಿಮ್ಮ ಹೆಸರು ಹೇಳಿ. ನಾನು ನನ್ನ ಹೆಸರು ಹೇಳ್ತೀನಿ, ಆದ್ರೆ ನೀವು ಈ ಡ್ರೆಸ್ನ ನಮ್ಮ ಫ್ರೆಂಡಿಗೆ ಬಿಟ್ಕೊಡ್ತೀರಾ ಪ್ಲೀಸ್ ಸರ್? ಅಣ್ಣ, ಏನು ಇಲ್ಲೆಲ್ಲ ದೊಡ್ಡದಾಗಿ ಭಾಷಣ ಬೇಕದು. ಈಗ ನೋಡಿದ್ರೆ ಏನು ಹೆಸರು ಕೇಳ್ಕೊಂತ ನಿಂತಿಯಲ್ಲ, ಏನು? ಹೋಗ್ಲಿ ಬಿಡು, ಪಾಪ ಅವ್ರಿಗೆ ಇಷ್ಟ ಆಗೈತಂತ ಆ ಡ್ರೆಸ್ ತಗೊಳ್ಳಿ. ಅದಕ್ಕೆ ಯಾಕೆ ನೀನು ಅವ್ರ ಹೆಸರು ಕೇಳಾತಿದಿ? ನೀ ಸ್ವಲ್ಪ ಸುಮ್ಮನಿರ ನೋಡೋಣ. ಆಮೇಲೆ ನನಗೆ ಲೇಟ್ ಆಯ್ತು, ಹಂಗಾತು ಹಿಂಗಾತು ಅಂತಂದ್ರೆ ನಾನು ಮಾತ್ರ ಕೇಳೋದಿಲ್ಲ. ನೋಡ್ ಮತ್ತೆ ಪ್ಲೀಸ್ ಸಂಜು, ಸ್ವಲ್ಪ ಸುಮ್ಮನೆ ಇರು. ಈ ಡ್ರೆಸ್ ಜೊತೆಗೆ ಇನ್ನೊಂದು ಡ್ರೆಸ್ ಕೊಡಿಸ್ತೀನಿ. ಏನು, ಅವ್ರನ್ನ ನೋಡಿದ ತಕ್ಷಣ ನೀನು ಫಿದಾ ಆಗೋಗ್ಬಿಟ್ಟ? ಲವ್ ಎಟ್ ಫಸ್ಟ್ ಸೈಟಾ? ಸುಮ್ಮನೆ ನಿಂತ್ಕೋ ಸಂಜು, ಇಲ್ಲಾಂದ್ರೆ ನೋಡು, ಈ ಡ್ರೆಸ್ಸು ಇಲ್ಲ, ಯಾವ ಡ್ರೆಸ್ಸು ಇಲ್ಲ, ಒಂದು ಡ್ರೆಸ್ಸು ಕೊಡ್ಸಲ್ಲ. ಸರಿ ಬಿಡು, ಆಯ್ತು, ನಿನ್ನ ಇಷ್ಟ, ಏನು ಮಾಡ್ತೇವೆ ಮಾಡ್ಕೊ. ಮೇಡಮ್ ಹೇಳಿ ಮೇಡಮ್, ಪ್ಲೀಸ್. ಹೇಳ್ತೀನಿ, ಆದ್ರೆ ಪ್ಲೀಸ್ ಆ ಡ್ರೆಸ್ನ ಬಿಟ್ಕೊಡ್ತೀರಾ? ನಿಮ್ಮ ತಂಗಿಗೆ ಬೇಕಂದ್ರೆ ಬೇರೆ ಯಾವ ಡ್ರೆಸ್ ಆದ್ರೂ ಇಷ್ಟ ಆಗ್ತೈತಿ. ಅಂದ್ರೆ ಅವ್ರು ಎಷ್ಟು ಚೆನ್ನಾಗಿದ್ದಾರೆ, ಅವ್ರಿಗೆ ಯಾವ ಡ್ರೆಸ್ ಆದ್ರೂ ಸೂಟ್ ಆಗ್ತೈತಿ. ಏನ ನೀನು ಅಂದ್ರೆ ನಾನು ಚಂದಿಲ್ಲ? ಈಗ ನಾನು ಪೂಸಿ ಹೊಡೆದಿಲ್ಲ ಅಂದ್ರೆ ಈ ಡ್ರೆಸ್ ನಿನಗೆ ಸಿಗಲ್ಲ ನೋಡು. ಹೆಂಗೆ? ಸರಿ ಆಯ್ತು ತಗೋ, ಏನು ಮಾಡ್ತೇವೆ, ನಿನಗೆ ಬಿಟ್ಟಿದ್ದು. ಹೋಗು, ನಿನ್ನ ಹೆಸರು ಹೇಳಿದ್ರೆ ಅಡ್ರೆಸ್ ಬಿಟ್ಕೊಡ್ತಾರಂತಂದ್ರೆ ಹೆಸರು ಹೇಳೋಗು. ನೀ ಹೇಳಿಲ್ಲ ಅಂದ್ರೆ ನಾನು ಹೇಳ್ತೇನೆ. ಅಮ್ಮ ತಾಯಿ, ಬಾಯ್ ಮುಚ್ಕೊಂಡು ಸ್ವಲ್ಪ ಈ ಕಡೆಗೆ ಬಾ. ಹೇಳಿ ಸರ್, ಈ ಡ್ರೆಸ್ ನಮ್ಮ ಫ್ರೆಂಡಿಗೆ ಕೊಡ್ತೀರಾ? ಸರಿ, ನಿಮ್ಮ ಹೆಸರು ಹೇಳಿ, ಆಮೇಲೆ ಎಲ್ಲ ಕ್ಲಾರಿಫೈ ಆದಮೇಲೆ ನನಗಿಷ್ಟ ಆದರೆ ಆ ಡ್ರೆಸ್ ನಿಮ್ಗೆ ತೊಗೊಳಕ್ಕೆ ಹೇಳ್ತೀನಿ. ಅಯ್ಯೋ, ನನಗೆ ಬೇಡ ಸರ್, ನಮ್ಮ ಫ್ರೆಂಡಿಗೆ. ಹಾಂ, ಅದೇ ನಿಮ್ಮ ಫ್ರೆಂಡಿಗೆ, ಬೇಕಂದ್ರೆ ನಿಮಗೂ ಒಂದು ಕೊಡಿಸ್ತೀನಿ. ಏನು ನನಗೆಲ್ಲ ಬೇಡ, ನಮ್ಮ ಫ್ರೆಂಡಿಗೆ ಕೊಡ್ರಿ ಸಾಕು, ಅವಳು ದುಡ್ಡು ಪೇ ಮಾಡ್ತಾ ಅಂತ. ಸರಿ ಆಯ್ತು, ನಿಮ್ಮ ಹೆಸರು ಹೇಳ್ರಿ. ನನ್ನ ಹೆಸರು ಸಂಧ್ಯಾ. ಓ ವಾವ್, ಸ್ವೀಟ್ ನೇಮ್. ಹೌದು, ನನ್ನ ಹೆಸರು ಯಾಕೆ ಕೇಳಿದ್ರಿ? ಅಲ್ಲೆಲ್ಲ ಹೆಸರು ಹೊಸ ಹೆಸರು ಹೇಳಿದ್ರೆ ದುಡ್ಡು ಕೊಡ್ತೀನಿ ಅಂತಿದ್ರು. ಅದಕ್ಕೆ ನಿಮ್ಮ ಹೆಸರು ಹೊಸ ಹೆಸರು ಅಥವಾ ಹಳೆ ಹೆಸರು ಅಂತ ಕೇಳಿದೆ. ನಿಮ್ಮ ಹೆಸರು ಹಳೆ ಹೆಸರು ಬಿಡಿ, ಏನು ಉಪಯೋಗ ಇಲ್ಲ. ಏನ್ ಸರ್ ನೀವು ಹೇಳಿ ಸರ್ ಪ್ಲೀಸ್. ಅದೆಲ್ಲ ಇರ್ಲಿ, ನಿಮ್ಮ ವಾಯ್ಸ್ ಕೇಳಿದ್ರೆ ನಾನು ಎಲ್ಲೋ ನಿಮ್ಮ ವಾಯ್ಸ್ ಕೇಳೀನಿ ಅಂತ ಅನಿಸ್ತಾ ಐತಿ. ಈ ಮುಂಚೆ ನಾವಿಬ್ರು ಎಲ್ಲಾದ್ರೂ ಭೇಟಿ ಮಾಡಿದ್ವಾ?
ನಾವಿಬ್ರಾ ಏನು ಸರ್ ನೀವು ಎಲ್ಲೆಲ್ಲೋ ಮಾತು ಎಳಿತಾ ಇದ್ದೀರಲ್ಲ ಸುಮ್ಮನೆ ಆ ಡ್ರೆಸ್ ಬಿಟ್ಕೊಟ್ಟು ನನ್ನ ಫ್ರೆಂಡಿಗೆ ಬಿಟ್ಕೊಟ್ಬಿಡ್ರಿ ನಿಮ್ಮ ತಂಗಿಗೆ ನೀವು ಬೇರೆ ಯಾವುದಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಳಿ ಪ್ಲೀಸ್. ಇನ್ನೂ ಜಾಸ್ತಿ ಉತ್ತರ ಹೇಳಕ್ಕೆ ನನ್ನ ಹತ್ರ ಆಗಲ್ಲ. ಕೊಡೋದಾದ್ರೆ ಕೊಡಿ, ಇಲ್ಲಾಂದ್ರೆ ಬಿಡಿ. ರಶ್ಮಿ ನಡಿ, ಆ ಡ್ರೆಸ್ಸಿನ ಕನಸು ಬಿಟ್ಬಿಡು, ನಿನಗೆ ಬೇರೆ ಯಾವುದಾದ್ರೂ ಸೆಲೆಕ್ಟ್ ಮಾಡ್ಕೊಡ್ತೇನೆ. ಅಯ್ಯೋ ಸುಮ್ಮನಿರ, ಅವರು ಅದನ್ನ ಬಿಟ್ಕೊಡಕ್ಕೆ ರೆಡಿ ಅದಾರ. ನೀನು ಏನೇನಾರ ಮಾತಾಡಿ ಅದನ್ನ ನನ್ನ ಕೈಯಿಂದ ಕಿತ್ಕೋಬೇಡ ಪ್ಲೀಸ್ ಕಣಮ್ಮ. ನನಗದು ಭಾಳ ಇಷ್ಟ ಆಗೈತಿ ಪ್ಲೀಸ್. ಇನ್ನೊಂದು 2 ನಿಮಿಷ ಅವ್ರು ಏನು ಪ್ರಶ್ನೆ ಕೇಳ್ತಾರ ಅದಕ್ಕೆ ಉತ್ತರ ಕೊಟ್ಬಿಡು ಪ್ಲೀಸ್. ನಿನಗೆ ಏನು ಅರ್ಥ ಆಗ್ತೈತಿ ಬಾ ನೀನು ಸುಮ್ಮನೆ. ನೀನೊಳ್ಳೆ ಅವ್ರು ನಿನಗೆ ಪ್ರಪೋಸ್ ಮಾಡತ್ತಾರ ಅನ್ನೋ ಥರ ಮಾತಾಡತ್ತಿಲ್ಲ. ಅಮ್ಮ ನನಗೆ ಇಂಥವೆಲ್ಲ ಮಾತಾಡಿ ರೂಢಿ ಇಲ್ಲ. ಇಲ್ಲಿಂದ ಹೋಗೋಣ ನಡಿ. ನಿನ್ನಿಷ್ಟ. ನನಗೇನಾರು ಇಷ್ಟ ಆಗಿರೋ ಡ್ರೆಸ್ ಸಿಗಬಾರ್ದು, ಅವಾಗೈತಿ ನಿನಗೆ ಮಜಾ. ನಡಿ. ಅಯ್ಯೋ ಮೇಡಮ್, ಎಲ್ಲಿ ಹೊರಟ್ರಿ ಇಬ್ರು? ನೋಡಿ ಸರ್, ಆ ಡ್ರೆಸ್ ಕೊಡಿ ಅಂತ ರಿಕ್ವೆಸ್ಟ್ ಮಾಡಿದ್ವಿ. ನಿಮ್ಮ ತಂಗಿಯವ್ರ ಪಾಪ ಎಷ್ಟು ಒಳ್ಳೆಯವರು, ಆ ಡ್ರೆಸ್ನ ನಮ್ಮ ಫ್ರೆಂಡಿಗೆ ಬಿಟ್ಕೊಟ್ರು. ಆದ್ರೆ ನೀವು ಇಷ್ಟೆಲ್ಲ ಜಗಳ ಮಾಡ್ತೀರಿ. ಹೆಸರು ಹೇಳಿದ್ರು ಕೊಡಕತ್ತಿಲ್ಲ ಅಂದ್ರೆ ಮಾತಿನ ಮೇಲೆ ನಿಮಗೆ ನಿಮ್ಮ ಮಾತಿನ ಮೇಲೆ ನಿಮಗೆ ನಂಬಿಕೆನೂ ಇಲ್ಲ. ಮಾತು ಕೊಟ್ಟಿದ್ದನ್ನು ಉಳಿಸ್ಕೊಳ್ಳೋಕ್ಕೂ ಬರಲ್ಲ ಬಿಡ್ರಿ. ಅಯ್ಯೋ, ನಾನು ಈ ರೀತಿ ಕೇಳ್ತಾ ಇರೋದಕ್ಕೂ ಒಂದು ರೀಸನ್ ಇದೆ ಮೇಡಮ್. ನೀವು ಲಾಸ್ಟ್ ವೀಕು 99.99 FM ಕಾಲ್ ಮಾಡಿ. ಅಂದ್ರೆ ಅಭಯ್ ಅಂದ್ರೆ? ಎಸ್, ದಿ ಒನ್ ಆ್ಯಂಡ್ ಓನ್ಲಿ ಅಭಯ್ ಫ್ರಮ್ 99.99. ನಾನೇ ಅದು. ಅಯ್ಯೋ ನಿಜವಾಗ್ಲೂ ನೀವೇನಾ? ನಾನೇ. ಏನ್ ಸರ್, ಇವಳು ನಿಮ್ಗೇನಾದ್ರು ಕಾಲ್ ಮಾಡಿ ಕಿರಿಕ್ ಮಾಡಿದ್ಲಾ? ಏನಿಲ್ಲಪ್ಪ, ಅದು ಇಷ್ಟ ಆಯ್ತು ನೋಡಿ. ಓ, ಇವಳು ಯಾವಾಗ್ಲೂ ಏನಾದ್ರೂ ತರಲೆ ಮಾಡ್ತಾನೆ ಇರ್ತಾಳೆ ಸರ್. ಎಲ್ಲಾರಿದ್ರೆ ಸೈಲೆಂಟ್ ಆಗಿರ್ತಾಳ, ಆದ್ರೆ ಮಾತ್ರ ಒಬ್ಬಳೆ ಇದ್ದಾಗ ಸಿಕ್ಕಾಪಟ್ಟಿ ವೈಲೆಂಟ್. ಇಂಥವ್ ಏನಾದ್ರೂ ಕಿಡ್ಡಿ ಮಾಡೋದು ಇವಳೆ. ನಮ್ಮ ಕ್ಲಾಸ್ನಾಗ ಇವಳಿಗಿಲ್ದೆ ಇನ್ಯಾರಿಗೂ ಈ ರೀತಿ ತಲೆ ಹೊಳೆಯೋದಿಲ್ಲ ನೋಡಿ. ಏನ್ ಮೇಡಮ್, ಈಗ ನಿಮ್ಮ ಹೆಸರು ನಾನು ಕಂಡು ಹಿಡ್ಬಿಟ್ನಲ್ಲ ಈಗ. ಅಯ್ಯೋ ಸರ್, ಅದು ನಾನು ಅಲ್ಲೇ ರೇಡಿಯೋ ಸ್ಟೇಷನ್ಗೆ ಕಾಲ್ ಮಾಡಿದಾಗ ನೀವು ಹೇಳಬೇಕಿತ್ತು. ತಾವೀಗ 1 ವಾರ ಆಯ್ತಲ್ಲ, ಕಾಲೇ ಮಾಡಿಲ್ಲ. ಅದ್ರಾಗ ಬೇರೆ ನಿಮ್ಮನ್ನ ಹುಡ್ಕಕ್ ನಾನು ಎಷ್ಟೆಲ್ಲ ಕಷ್ಟಪಟ್ಟೆ ಗೊತ್ತಾ? ಏನು ನನ್ನ ಹುಡ್ಕಕ್ ನೀವು ಕಷ್ಟಪಟ್ರಾ? ಹೇ ಅಭಿ, ಅಪ್ಪಿ ತಪ್ಪಿನೂ ಆಗಿದ್ದೆಲ್ಲ ಹೇಳ್ಬಿಡ್ಬೇಡ್ವೋ. ಮತ್ತ ಅವ್ರ ಮುಂದೆ ನೀನು ಸದ್ರ ಕೊಟ್ಟಂಗೆ ಆಗ್ಬಿಡ್ತೈತಿ. ಮತ್ತ ಅವ್ರು ಏನೇನೋ ನಿನ್ನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ ಶುರು ಮಾಡ್ಬಿಡ್ತಾರೆ. ಏನೇನು ಹೇಳ್ಬೇಡ, ಏನಾರು ಅಂತ ಹೇಳಿ ನಿಭಾಯಿಸ್ಬಿಡು. ಅಯ್ಯೋ ಹಂಗಲ್ಲ ಮೇಡಮ್, ನೀವು ಆಮೇಲಿಂದ ಕಾಲೇ ಮಾಡಿಲ್ಲ. ಅದು ಹಂಗಲ್ಲ ಸರ್, ನಮ್ಮ ಅಕ್ಕ ಎಲ್ಲ ಬಂದ್ಬಿಟ್ರು, ನನ್ನ ಕೈಲಿ ಮೊಬೈಲೇ ಸಿಕ್ಕಿಲ್ಲ. ಇನ್ನೊಂದು ಸ್ವಲ್ಪ ದಿವಸ ಬಿಟ್ಟು ಮಾಡ್ತಾ ಇದ್ದೆ. ನನಗೆ ಗೊತ್ತು, ನಾನು ಹೆಸರನ್ನೆಲ್ಲ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೆ. ನೆಕ್ಸ್ಟ್ ಟೈಮ್ ಫೋನ್ ಮಾಡಿದ್ರೆ ನಿಮ್ ಕರೆಕ್ಟ್ ಹೆಸರು ನಾನು ಹೇಳ್ಬಿಡ್ತೀನಿ ಅಂತ ಹೇಳಿ ಫೋನ್ ಮಾಡಕ್ಕೆ ಹೆದ್ರಿ ಫೋನೇ ಮಾಡಿರ್ಲಿಲ್ಲ ಅಲ್ಲ. ಅಣ್ಣ, ನಿನ್ ಕೆಲಸ ಮುಗ್ದಿತ್ತು ಅಂತ ಅಂದಿದ್ರೆ ನಾವು ಬೇರೆ ಡ್ರೆಸ್ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡ, ಆಮೇಲೆ ನನಗೆ ಬೈತಿದಿ. ಸಂಜು ಪ್ಲೀಸ್, ನಾನು ನಿನಗೇನು ಹೇಳಿನಿ, ಇನ್ನೊಂದು ಡ್ರೆಸ್ ಕೊಡಿಸ್ತೇನೆ ಅಂತ ಹೇಳೇನಲ್ಲ. ಹೌದು, ಅದೆಲ್ಲ ಇರ್ಲಿ. ಇದು ಯಾರು? ಅದವತ್ತು ಹೇಳಿದ್ನಲ್ಲ, ಒಬ್ರು ಕಾಲ್ ಮಾಡಿದ್ರು ಹಿಂಗೆ. ಓ, ಅವರಲ್ಲ ಇವರು. ಪರವಾಗಿಲ್ಲ ಬಿಡು. ಆದ್ರೆ ಇಷ್ಟೊಂದು ಯಾಕೆ ಇಂಟ್ರೆಸ್ಟ್ ತೋರಿಸಾದಿದ್ದೀನಿ ನೀನು? ನಾನೆಲ್ಲ ಆಮೇಲೆ ಮಾತಾಡ್ತೀನಿ, ಸ್ವಲ್ಪ ಸುಮ್ಮನಿರು. ಸರ್ ಬೇಗ ಹೇಳಿ ಸರ್, ನಾನು ಮನೆಗೆ ಹೋಗ್ಬೇಕು. ನಮ್ಮ ಅಕ್ಕ ನನಗೆ ವೇಟ್ ಮಾಡ್ತಿರ್ತಾರೆ, ಪ್ಲೀಸ್. ಸರಿ ಆಯ್ತು, ನಮ್ಮ ತಂಗಿ ಸೆಲೆಕ್ಟ್ ಮಾಡಿರೋ ಡ್ರೆಸ್ನ ನಿಮ್ಮ ಫ್ರೆಂಡಿಗೆ ಏನೋ ಬಿಟ್ಕೊಟ್ಟಾಯ್ತು. ಆದ್ರೆ ನಿಮಗೊಂದು ಪನಿಷ್ಮೆಂಟು. ಪನಿಷ್ಮೆಂಟಾ? ಏನು ಸರ್? ನಮ್ಮ ತಂಗಿಗೆ ಮೊದಲೇ ಯಾವ ಡ್ರೆಸ್ಸು ಅಷ್ಟು ಈಸಿಯಾಗಿ ಸೆಲೆಕ್ಟ್ ಮಾಡ್ಕೊಳಕ್ ಆಗಲ್ಲ. ಏನೋ ಅಪ್ರೂಪಕ್ಕೆ ಇಷ್ಟು ಚೆನ್ನಾಗಿರೋ ಡ್ರೆಸ್ನ ಫಸ್ಟ್ ಟೈಮ್ ಸೆಲೆಕ್ಟ್ ಮಾಡ್ಕೊಂಡಿದ್ಲು ಇಷ್ಟು ಬೇಗ. ಅದು ನೀವೇನೋ ಬೇಕು ಅಂತ ಕೇಳಿದ್ರಿ. ಈಗ ಅವಳು ಇನ್ನೂ 2-3 ತಾಸು ವೇಸ್ಟ್ ಮಾಡ್ತಾಳೆ. ಸೊ ನನಗೆ ಅಷ್ಟೆಲ್ಲ ಟೈಮ್ ವೇಸ್ಟ್ ಮಾಡೋಕೆ ಟೈಮ್ ಇಲ್ಲ. ನಿಮಗೊಂದು ಟಾಸ್ಕ್ ಕೊಡ್ತೀನಿ, ಬರೀ 10 ಮಿನಿಟ್ಸಲ್ಲಿ ನಮ್ಮ ತಂಗಿಗೆ ಇಷ್ಟ ಆಗುವಂಥ ಡ್ರೆಸ್ನ ಸೆಲೆಕ್ಟ್ ಮಾಡ್ಕೊಡ್ರಿ. ಆವಾಗ ನೀವು ಇಂಟೆಲಿಜೆಂಟ್ ಅಂತ ನಾನು ಒಪ್ಕೊತೀನಿ. ಅಷ್ಟೇ ತಾನೇ? ಸರಿ ಆಯ್ತು ಬಿಡಿ. ನಿಮ್ಮ ತಂಗಿ ಹೆಸರೇನು ಸರ್? ಹೆಸರು ಮೇಡಮು ಏನು ಬೇಡ, ನನ್ನ ತಂಗಿ ಹೆಸರು ಸಂಜನಾ, ನನ್ನ ಹೆಸರು ಅಭಯ್, ದಿ ಒನ್ ಆ್ಯಂಡ್ ಓನ್ಲಿ ಅಭಯ್. ಯು ಕ್ಯಾನ್ ಕಾಲ್ ಮೀ ಅಭಿ, ಓಕೆ? ಓಕೆ ಸರ್. ಆಯ್ತು, ನೀವು ಬದಲಾಗಲ್ಲ. ಸಂಜು, ನಿನಗೆ ನಾನು ಸೆಲೆಕ್ಟ್ ಮಾಡ್ಕೊಡ್ಲ ಡ್ರೆಸ್ನ? ಸರಿ ಅಕ್ಕ. ಅಕ್ಕ ಗಿಕ್ಕ ಅಂತೆಲ್ಲ ಕರಿಬೇಡ, ಸಂಧ್ಯಾ ಅಂತ ಕರಿ ಸಾಕು. ಅಯ್ಯೋ ಅದು ಹಂಗಲ್ಲ ಸಂಧ್ಯಾ ಅವರೇ, ಅಂದರೆ ನೀವು ಅವಳಕ್ಕಿಂತಾನು ಚಿಕ್ಕವರಿದ್ರೆ ಸುಮ್ಮನೆ ಅಕ್ಕ, ಅದಕ್ಕೆ ಹೇಳಿರೋದು. ಪರವಾಗಿಲ್ಲ ಸಂಜು, ನೀನು ನನ್ನ ಸಂಧ್ಯಾ ಅಂತ ಕರಿ ಸಾಕು. ಸರಿ ಸಂಧ್ಯಾ, ಬನ್ನಿ ಸೆಲೆಕ್ಟ್ ಮಾಡ್ಕೊಡಿ. ಅಲ್ಲಿ ಹೋಗೋಣ ನಡೀರಿ. ಸಂಜು, ಇದು ಬ್ಲೂ ಕಲರ್ ಡ್ರೆಸ್ ಹೆಂಗೈತಿ? ಮಸ್ತ್ ಐತಲ್ಲ? ವಾವ್, ಸೋ ಪ್ರಿಟಿ. ಅಂದ್ರೆ ನಿನಗೆ ಇಷ್ಟ ಆಯ್ತಾ? ಹಾಂ ಸಂಧ್ಯಾ, ನನಗೆ ಈ ಡ್ರೆಸ್ ಭಾಳ ಇಷ್ಟ ಆಯ್ತು. ಇನ್ಫ್ಯಾಕ್ಟ್ ಅಲ್ಲಿ ನೋಡಿದ್ವಲ್ಲ ಆ ಡ್ರೆಸ್ಗಿಂತ ಈ ಡ್ರೆಸ್ ಭಾಳ ಇಷ್ಟ ಆಯ್ತು. ಅಣ್ಣ, ನನಗೆ ಇದೇ ಡ್ರೆಸ್ ಇರಲಿ, ಇದನ್ನ ಪ್ಯಾಕ್ ಮಾಡಿಸ್ತೇನೆ. ಅಯ್ಯೋ ಏನು ಮೇಡಮ್, ನಮ್ಮ ತಂಗಿ 2-3 ತಾಸಾದರೂ ಒಂದು ಡ್ರೆಸ್ ಸೆಲೆಕ್ಟ್ ಮಾಡ್ತಿರ್ಲಿಲ್ಲ. ಇವಾಗ ಬರೀ 2 ಮಿನಿಟ್ಸಲ್ಲಿ ಸೆಲೆಕ್ಟ್ ಮಾಡ್ಕೊಟ್ಬಿಟ್ರಲ್ಲ. ಅಂದ್ರೆ ಆ ಡ್ರೆಸ್ಸು ನಮ್ಮ ಫ್ರೆಂಡಿಗೆ? ಅಯ್ಯೋ ಸಂಧ್ಯಾ, ಆ ಡ್ರೆಸ್ ನಿಮ್ಮ ಫ್ರೆಂಡೇ ತಗೊಳ್ಳಿ ಬಿಡಿ. ಸರಿ ಸರ್, ಥ್ಯಾಂಕ್ ಯು. ರಶ್ಮಿ ನಡಿ, ನಿಮ್ಮ ತಂಗಿಗೆ ಡ್ರೆಸ್ ಇಷ್ಟ ಆಯ್ತಲ್ಲ, ಇನ್ನು ನಾವು ಹೊರಡ್ತೀವಿ. ಅಂದ್ರೆ ನಮ್ಮ ಮನೆಗೆ ಹೋಗಕ್ಕೆ ಹೊತ್ತಾಗ್ತೈತಿ. ಓ ಶ್ಯೂರ್, ಆಯಿತು. ಬಾ ರಶ್ಮಿ. ಅಣ್ಣ, ಸಮಥಿಂಗ್. ನೋ ನಥಿಂಗ್. ಸರಿ ಬಾ, ಈ ಡ್ರೆಸ್ ಪ್ಯಾಕ್ ಮಾಡ್ಸೋಣ. ಅಯ್ಯೋ ಹೋಗೇ ಬಿಟ್ರಲ್ಲ ಅವರು. ಯಾಕಣ್ಣ, ನೀನೇ ಹೋಗಂತ ಕಳಿಸಿದಲ್ಲ ಅವರಿಗೆ. ಅಯ್ಯೋ ಅವ್ರ ಫೋನ್ ನಂಬರ್ ಇಸ್ಕೋಬೇಕಿತ್ತು ಕಣೆ. ಯಾಕಣ್ಣ? ಪ್ಲೀಸ್ ಪುಟ್ಟ, ನಿನಗೆ ಇನ್ನೊಂದು ಡ್ರೆಸ್ ಕೊಡಿಸ್ತೇನೆ ಅಂದೇನಲ್ಲ, ಹೆಂಗಾರ ಮಾಡಿ ಅವ್ರ ಫೋನ್ ನಂಬರ್ ಕಲೆಕ್ಟ್ ಮಾಡ್ಕೊಂಡ್ ಬಂದು ಕೊಡ್ತೀಯಾ ಪ್ಲೀಸ್ ಕಣೋ. ಅಣ್ಣ, ಇದೆಲ್ಲ ತಪ್ಪು ಕೆಲಸ ಅಂತ ನಿನಗೆ ಗೊತ್ತಿಲ್ಲ? ನಿನಗೂ ಅವಳಂದ್ರೆ ಇಷ್ಟ, ನನಗೂ ಅವಳು ಯಾಕೋ ಲೈಟಾಗಿ ಇಷ್ಟ ಆಗಳಂತ ಅನಿಸ್ತಾ ಐತಿ. ಅಣ್ಣ ಏನಿಲ್ಲಪ್ಪ, ಫ್ರೆಂಡ್ಶಿಪ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅಷ್ಟಪ್ಪ, ಮತ್ತಿನ್ನೇನಿಲ್ಲ. ಸರಿ ಬಿಡು, ಇನ್ನು ಫ್ರೆಂಡ್ಶಿಪ್ ಮಾಡ್ಕೋಬೇಕಂತೀಯಾ? ಆಯ್ತು ಬಿಡು, ನೋಡ್ತೀನಿ. ಫೋನ್ ನಂಬರ್ ಕೊಟ್ಟರೆ ಇಸ್ಕೊಂಬಂದು ಕೊಡ್ತೀನಿ. ಆಮೇಲೆ ಕೊಟ್ಟಿಲ್ಲ ಅಂದ್ರೆ ನನ್ನ ಹತ್ರ ಜಗಳ ಮಾಡಬೇಡ ಅಷ್ಟೇ. ಇರೋ ಡ್ರೆಸ್ನ ಕಿತ್ಕೊಂಡು ಕಳಿಸ್ಬೇಡ. ಇಲ್ಲ ನಡಿ, ಅವರು ಫೋನ್ ನಂಬರ್ ಕೊಟ್ಟೆ ಕೊಡ್ತಾರೆ, ಆ ನಂಬಿಕೆ ನನಗೈತಿ. ಹೌದಾ? ಅದೇನಷ್ಟು ನಂಬಿಕೆ? ನೀನು ಹೋಗಿ ಫೋನ್ ನಂಬರ್ ಇಸ್ಕೊಂಬ ಅಷ್ಟೇ. ಸರಿ ಆಯ್ತು ಬಿಡು, ಪ್ಯಾಕಿಂಗ್ ಮಾಡಕ್ಕೆ ಹೇಳಿ ಫೋನ್ ನಂಬರ್ ಇಸ್ಕೊಂಬರ್ಬೇಕು. ವಾವ್, ಇಷ್ಟು ಬೇಗ ನನಗೆ ಈ ಹುಡುಗಿ ಸಿಗ್ತಾಳಂತ ಗೊತ್ತೇ ಇರಲಿಲ್ಲ. ನಮ್ಮ ಸಂತುಗೆ ಫೋನ್ ಮಾಡಿ ಹೇಳ್ತೀನಿ. ಅವತ್ತೆಲ್ಲ ಸೇರಿ ಎಷ್ಟೊಂದು ಆಡ್ಕೊಂಡಿದ್ರು ನನಗೆ. ಈ ಹುಡುಗಿ ನೋಡೋಕ್ಕೂ ಚೆನ್ನಾಗಿದ್ದಾಳೆ, ಫ್ರೆಂಡ್ಶಿಪ್ ಮಾಡ್ಕೋಬೋದೇನಪ್ಪ. ಯಾಕೋ ಈ ಮನಸ್ಸು ಅವಳ ಫ್ರೆಂಡ್ಶಿಪ್ನ ಬಯಸ್ತಾ ಐತಿ. ಫ್ರೆಂಡ್ ಮಾಡ್ಕೊಳ್ಳೋದ್ರೊಳಗಡೆ ಏನು ತಪ್ಪಿಲ್ಲ ಅನ್ಕೊಂತೀನಿ.
ಫ್ರೆಂಡ್ಶಿಪ್ ಮಾಡೋಣ ಆದರೆ ಯಾವುದೇ ಕಾರಣಕ್ಕೂ ಈ ಹಾರ್ಟ್ ಒಳಗಡೆ ಮಾತ್ರ ಬಿಟ್ಕೊಳ್ಳೋದಿಲ್ಲ. ಪಾಪ ನಮ್ಮ ಹುಡುಗ ಹಂಗ ಅನ್ಕೊಂಡೆ ನಮ್ಮ ಹುಡುಗಿನ ಅವ್ನ ಹಾರ್ಟ್ ಒಳಗಡೆ ಎಂಟ್ರಿ ಮಾಡ್ಕೊಂಡ್ಬಿಟ್ಟಿದಾನೋ ಏನೋ. ಇದಕ್ಕೆಲ್ಲ ಉತ್ತರ ಮುಂದಿನ ಕಥೆಗಳೊಳಗಡೆ ಸಿಗ್ಬೇಕು. ಹಾಯ್ ಫ್ರೆಂಡ್ಸ್, ನಿಮ್ಗೆಲ್ಲರಿಗೂ ಕತೆ ಇಷ್ಟ ಆಗೈತೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡ್ರಿ.